ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀರು ಕುಡಿಯೋದ್ರಿಂದ ಏನೆಲ್ಲ ಲಾಭಗಳಾಗುತ್ತವೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ನೀರು ಕುಡಿಯೋದ್ರಿಂದ ನಮಗೆ ಮುಖ್ಯವಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಾವು ಎಷ್ಟು ನೀರು ಕುಡಿತೇವೋ ಅದರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ನಾವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಇಷ್ಟಪಡೋರು ನಾವು ಯಾವಾಗಲೂ 1 ಗಂಟೆಗೆ 1 ಗ್ಲಾಸ್ ನೀರನ್ನು ಕುಡಿಬೇಕು. ಇದು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಎರಡನೇದಾಗಿ ಏನಪ್ಪ ಅಂದರೆ, ನಮ್ಮ ಬಾಡಿಯನ್ನು ಡಿಹೈಡ್ರೇಟ್ ಆಗಲಿಕ್ಕೆ ಬಿಡೋದಿಲ್ಲ. ನಮ್ಮ ಬಾಡಿ ಯಾವಾಗಲೂ ಕೂಲಾಗಿರಬೇಕು, ತಂಪಾಗಿರಬೇಕು. ಯಾವಾಗಲೂ ನಾವು ಆರೋಗ್ಯವಾಗಿರಬೇಕು ಅಂದರೆ ನೀರು ಇದರಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಆಮೇಲೆ ನಮ್ಮ ಸ್ಕಿನ್ ಯಾವಾಗಲೂ ಡ್ರೈ ಇರ್ತದೆ, ಅದಕ್ಕೂ ಕೂಡ ನೀರು ತುಂಬ ಮುಖ್ಯ ಆಗಿರ್ತದೆ. ಆಮೇಲೆ ನಮಗೆ ಮೋಷನ್ ಕೂಡ ಹಾರ್ಡ್ ಆಗೋದಿಲ್ಲ. ನೀರು ನಾವು ಕುಡಿತಾ ಇದ್ದರೆ ಮೋಷನ್ ಕೂಡ ಹಾರ್ಡ್ ಆಗೋದಿಲ್ಲ. ಮತ್ತು ಯೂರಿನ್ ಕೂಡ ನಮಗೆ ತುಂಬ ಯೆಲ್ಲೋ ಕಲರ್ ಹೋಗ್ತದೆ. ನಾವು ನೀರು ಎಲ್ಲಿ ಕಮ್ಮಿ ಕುಡಿತೇವೋ ಅಲ್ಲಿ ನಮಗೆ ಯೂರಿನ್ ಕೂಡ ಹಳದಿ ಕಲರ್ ಹೋಗುತ್ತೆ ಕಡಿಮೆ ಕುಡಿದ್ರೆ. ನಾವು ಕರೆಕ್ಟ್ ನೀರು ಗಂಟೆಗೆ 1 ಗ್ಲಾಸ್ ನೀರು ಕುಡಿಯೋದ್ರಿಂದ ನಮಗೆ ಯೂರಿನ್ ಕೂಡ ನಾರ್ಮಲ್ಲಾಗಿ ವೈಟ್ ಕಲರಲ್ಲೇ ಹೋಗುತ್ತೆ. ನೀರು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ವಿಷಯದಲ್ಲೂ. ಎಲ್ಲರಿಗೂ ಗೊತ್ತಿರ್ತದೆ, ಆದರೆ ನನ್ನ ಬಗ್ಗೆ ನಾನು ಹೇಗೆ ಯೂಸ್ ಮಾಡ್ತೀನಿ ನಾನು ನಿಮಗೂ ಕೂಡ ಅದನ್ನು ತಿಳಿಸೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೆ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಪ್ರತಿಯೊಂದಕ್ಕೂ ನೀರನ್ನು ಮುಂದಿಟ್ಟುಕೊಂಡು ನಾವು ಊಟ ಮಾಡಬೇಕು. ಊಟ ಮಾಡುವ ಮೊದಲು ನಾವು ಡೈರೆಕ್ಟ್ ಊಟಕ್ಕೆ ಹೋದರೆ ನಮಗೆ ತುಂಬ ಊಟ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನಾವು 1 ಗ್ಲಾಸ್ ನೀರು ಕುಡಿದು 1 ಗಂಟೆ ಬಿಟ್ಟು ಮತ್ತೆ ಊಟಕ್ಕೆ ಹೋಗೋದ್ರಿಂದ ನಮಗೆ ಊಟ ಸ್ವಲ್ಪ ತಿನ್ನಲಿಕ್ಕೆ ಆಗ್ತದೆ, ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಅದರಿಂದ ನಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಮತ್ತು ನೀರು ಕುಡಿಯೋದ್ರಿಂದ ನಮಗೆ ತುಂಬ ಮೂಳೆಗಳು, ದೇಹಕ್ಕೆ ಎಲ್ಲದಕ್ಕೂ ನಮ್ಮದಿಗೆ ನೀರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀರನ್ನು ಕುಡಿಯುವಾಗ ಪ್ರತಿ ಸರಿನೂ ನಾವು ಒಂದು ಚೇರ್ ಮೇಲೆ ಅಥವಾ ಟೇಬಲ್ ಮೇಲೆ ಅಥವಾ ಸೋಫಾದ ಮೇಲೆ ಎಲ್ಲಾದರೂ ಕುತ್ಕೊಂಡು ಆರಾಮದಲ್ಲಿ ಒಂದು ಗುಟುಗನ್ನು ಕುಡಿತಾ ನಾವು ನೀರನ್ನು ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ ನಮಗೆ ಡೈರೆಕ್ಟಾಗಿ ಹೋಗುವಂಥ ನೀರು ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಹೋಗಿ ಮತ್ತೆ ಕೆಳಗೆ ಹೋಗ್ತದೆ. ಇದರಿಂದ ಈ ರೀತಿ ನೀರು ಕುಡಿಯೋದ್ರಿಂದ ನಮಗೆ ಸೊಂಟ ನೋವು ಯಾವಾಗಲೂ ಬರೋದಿಲ್ಲ, ಜಾಯಿಂಟ್ ನೋವು ಬರೋದಿಲ್ಲ. ನಾವು ಡೈರೆಕ್ಟ್ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ನಮಗೆ ಡೈರೆಕ್ಟ್ ನೀರು ಹೋಗ್ತದೆ, ನಮಗೆ ಬೇಕಾದ ಎಲ್ಲ ಕಡೆ ಹೋಗಿ ಬರೋದಿಲ್ಲ ಅದು ನೀರು. ಅದಕ್ಕೋಸ್ಕರ ನಾವು ಆದಷ್ಟು ನೀರನ್ನು ಕುತ್ಕೊಂಡೇ ಕುಡಿಬೇಕು. ನಮಗೆ ಜಾಯಿಂಟ್ ಪೇನ್ ಬರಬಾರ್ದು, ಬ್ಯಾಕ್ ಪೇನ್ ಬರಬಾರ್ದು ಅಂತ ಹೇಳಿದರೆ ನಾವು ನೀರನ್ನು ಆದಷ್ಟು ಕುತ್ಕೊಂಡೇ ಕುಡಿಬೇಕು. ನೀರು ಕುಡಿಯೋದ್ರಿಂದ ನಮಗೆ ಈ ರೀತಿ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ, ಬಾಡಿ ಡಿಹೈಡ್ರೇಟ್ ಆಗೋದು ಕಡಿಮೆ ಆಗುತ್ತೆ. ಮತ್ತು ನಮಗೆ ಸ್ಕಿನ್ನು ಡ್ರೈ ಆಗೋದು ಅದು ಕಡಿಮೆ ಆಗುತ್ತೆ. ಈ ರೀತಿ ನಾವು ನೀರನ್ನು ಕುಡಿಯೋದ್ರಿಂದ ನಮಗೆ ತುಂಬ ಲಾಭಗಳಿದ್ದಾವೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೀರು ಪ್ರತಿ ಸರಿನೂ ನಾವು ಕುಡಿಯುವಾಗ ಈ ಥರ ನೀರು ಕುಡಿಯುವಾಗ ನಮಗೆ ಎಲ್ಲ ಲಾಭಗಳು ಸಿಗ್ತವೆ. ಅದಕ್ಕೋಸ್ಕರ ನಾವು ಆದಷ್ಟು ನೀರನ್ನು ಕೂತ್ಕೊಂಡೇ ಕುಡಿಯೋಣ, ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ನೀರು ಕುಡಿಯೋದ್ರಿಂದ ನಮಗೆ ಯೂರಿನ್ ಚೆನ್ನಾಗಿ ಹೋಗುತ್ತೆ, ಮೋಷನ್ ಚೆನ್ನಾಗಿ ಹೋಗುತ್ತೆ, ಮೋಷನ್ ಹಾರ್ಡ್ ಆಗೋದಿಲ್ಲ. ಬಾಯಲ್ಲಿ ಕೆಲವರಿಗೆಲ್ಲ ಉಷ್ಣ ಬಕ್ಕೆ ಅಂತ ಹೇಳಿ ಬೀಳ್ತದೆ, ಹೀಟಾಗಿರುತ್ತೆ ಬಾಯಲ್ಲಿ, ಅದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಸ್ಕಿನ್ನಿಗೆ ಒಳ್ಳೆಯದಾಗುತ್ತೆ, ದೇಹಕ್ಕೆ ಒಳ್ಳೆಯದಾಗುತ್ತೆ, ವೆಯ್ಟ್ ಲಾಸಿಗೆ ಒಳ್ಳೆಯದಾಗುತ್ತೆ. ಹೀಗೆ ತುಂಬ ನೀರಿನಿಂದ ನಮಗೆ ತುಂಬ ಲಾಭಗಳಿದ್ದಾವೆ. ಮತ್ತು ನೀರನ್ನು ನಾವು ಕಡಿಮೆ ಕುಡಿಯೋದ್ರಿಂದ ನಮಗೆ ಹೊಟ್ಟೆಯಲ್ಲಿ ಕಿಡ್ನಿಯಲ್ಲಿ ಕಲ್ಲಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ಯಾಕೆಂದರೆ ನಾವು ನೀರು ಕುಡಿಯೋದಿಲ್ಲ, ಮೂತ್ರನೂ ಮಾಡೋದಿಲ್ಲ. ಅದಕ್ಕೋಸ್ಕರ ತುಂಬ ನಮಗೆ ಯೂರಿನ್ ಪಾಸ್ ಮಾಡಲಿಕ್ಕೂ ಕಷ್ಟ ಆಗ್ತದೆ, ಮೋಷನ್ನು ಕೂಡ ಸರಿಯಾಗಿ ಹೋಗೋದಿಲ್ಲ. ಮತ್ತು ಕಲ್ಲಾಗಲಿಕ್ಕೂ ನಾವು ಮೂತ್ರ ಕಟ್ಟಿ ಹಿಡ್ತೀವಲ್ವ, ಅದಕ್ಕೆ ಮೂತ್ರವನ್ನು ಕಟ್ಟಿ ಹಿಡಿಯೋದ್ರಿಂದ ಹೊಟ್ಟೆಯಲ್ಲಿ ಕಿಡ್ನಿಯಲ್ಲಿ ಕಲ್ಲಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಸರಳವಾಗಿ ಎಷ್ಟು ನಮಗೆ ನೀರು ಕುಡಿಲಿಕ್ಕೆ ಆಗ್ತದೋ ಅಷ್ಟು ಕಡಿಮೆ ಹೇಳಿದರೆ ದಿನಕ್ಕೆ ಒಂದು 3 ಲೀಟ್ರ್ ಆದರೂ ನೀರು ಕುಡಿಬೇಕು. ಅದು ನೀರು ಕುಡಿಯೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು, ಮತ್ತು ಚೆನ್ನಾಗಿ ಕೂಡ ಇರ್ಬೋದು, ನಮ್ಮ ಸ್ಕಿನ್ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ. ಇಷ್ಟೆಲ್ಲ ಲಾಭಗಳಿದ್ದಾವೆ. ಇದೆಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.